ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಮದುವೆಗೆ ಬಂದಿದ್ದಕ್ಕೆ, ನಮ್ಮ ಅಗ್ರಜನ್ ಮದುವೆಗೆ ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೊನೆಗೂ ನಿನ್ ಬ್ರಹ್ಮಚಾರಿ ಅಣ್ಣ ಮದುವೆಗೆ ಒಪ್ಕೊಂಡಲ್ಲ. ಓ ಫೈನಲಿ. ಅಲ್ಲಿ ಒಂದು ದೊಡ್ಡ ಆಲದ ಮರ. ಕಾಡಲ್ಲಿ ಮೇಯುವ ಗೋವುಗಳೆಲ್ಲ ಹರಸಿ ಹೋದವಮ್ಮ. ಪುಟ್ಟಾಣಿ ಮೊಲಗಳು ಕೈಯನ್ನು ಕುಲುಕಿ ಶುಭವನ್ನು ಕೋರಿತಮ್ಮ. Wish you happy life, happy married life. This year joy, next year boy. ಜಿಂಕೆಯು ಒಂದು ಸಡಗರದಿಂದ ಮಂತ್ರವ ಹೇಳಿತಮ್ಮ. ಈ ಮಂತ್ರ ನಮ್ ಗಟ್ಟಿ ಮಾಡಿದಲ್ಲಿ ತುಂಬಾ ಇಂಪಾರ್ಟೆಂಟು. ಮಾಂಗಲ್ಯಂ ತಂತು ನಾನೀನ
मम जीवन हेतुना कंठे बध्नामि शुभगे त्वं जीव शरदां शतम् ಜಿಂಕೆಯು ಧ್ರುವ, ಈ ಅಗ್ರಜ ಬಂದಿರಲಿಲ್ಲ ಅಂದಿದ್ರೆ ರೌಡಿನಾದ್ಮಿಗೆ ಸುವಾಸಿನಿ ಮ್ಯಾಟ್ರ್ ಹೇಳ್ಬೋದಾಗಿತ್ತು. ಶೇ, ಈ ಸಲನೂ ಆಗ್ಲಿಲ್ಲ. ಇವ್ನು ಇದೇ ಟೈಮಿಗೆ ಬರ್ಬೇಕಿತ್ತಾ? ಬೇಜಾರು ಮಾಡ್ಕೊಬಿಡ ವಿಕ್ಕಿ. ಹೇಗಿದ್ರು ಅಮೂಲ್ಯ ಮದುವೆ ಆದ್ಮೇಲೆ ನಮ್ಮನೇಲೇ ಇರ್ತಾಳಲ್ವಾ, ಒಳ್ಳೆ ಟೈಮ್ ಮಾಡ್ಕೊಂಡು ಹೇಳಿದ್ರೆ ಆಯ್ತು. ಧ್ರುವ, ನನಗಾಗ್ತಿರೋ ನೋವು ನಿನಗೂ ಆಗ್ತಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೂ ನನಗೆ ಧೈರ್ಯ ಹೇಳಕ್ ಬರ್ತಿದ್ಯಾ? ನಾನು ಕಾಯ್ತಾ ಇದ್ದೀನಿ ಧ್ರುವ, ಯಾವಾಗ ಆ ಸುವಾಸಿನಿ ಬಣ್ಣನ ಅಗ್ರಜನ್ ಬಯಲ್ ಮಾಡ್ತೀವೋ ಅಂತ. ಆ ಸುವಾಸಿನಿ ವಿಷಯ ಗೊತ್ತಾದಾಗಿಂದ ಪ್ರತಿದಿನ ನಾವು ಸತ್ತು ಬದುಕಿದೀವಿ. ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದ ಡೇ. ಹೌದು ವಿಕ್ಕಿ, ನಮಗಂತೂ ಅವಳಿಗೆ ಈಗಲೇ ಏನಾದ್ರು ಒಂದು ಗತಿ ಕಾಣಿಸ್ಬೇಕು ಅಂತ ಅನಿಸ್ತಾ ಇದೆ. ಮದುವೆ ಟೈಮಲ್ಲೂ ಹೆಂಗೆಲ್ಲ ಮಾಡ್ಬಿಟ್ಲಲ್ವಾ. ಮೊದಲು ನಮ್ಮ ಅಗ್ರಜನ್ ಬದಲಾಯಿಸ್ಬೇಕು. ಅವನು ಪೂಜಿಸ್ತಿರೋದು ದೇವತೆ ಅಲ್ಲ, ರಾಕ್ಷಸಿನ ಅಂತ. ಪಾಪ ನಮ್ಮ ಅಗ್ರಜ ಬಾಯಿ ತುಂಬಾ ಅಮ್ಮ ಅಂತ ಕರೀತಾನೆ. ಅದನ್ನ ಕರ್ಸ್ಕೊಳ್ಳೋ ನಾಕಾಣಿ ಯೋಗ್ಯತೆನೂ ಇಲ್ಲ ಅವಳಿಗೆ. ವಿಕ್ಕಿ, ಅವಳು ನಮ್ಮ ಅಣ್ಣನ ಆಸ್ತಿ ಮೇಲೆ ಕಣ್ಣಿಟ್ಟು ಒಂದ್ ಚಾಕಿ ಕಾಯ್ತಾ ಇದ್ದಾಳೆ. ಯಾವುದೇ ಕಾರಣಕ್ಕೂ ಅವಳ ಪ್ಲಾನ್ ವರ್ಕ್ ಆಗಬಾರ್ದು. ಹೌದು ಧ್ರುವ, ಅವಳೊಂದು ವಿಷ ತುಂಬಿಕೊಂಡಿರೋ ಹಾವು. ವಿಷ ಹುಗಳೋಕ್ಕಿಂತ ಮುಂಚೆ ಹೆಡೆನ ತುಳಿದಾಕ್ಬೇಕು. La 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 la
ಆಚಾರಿ ಇವತ್ತಿಗೊಂದು ಸರ್ಪ್ರೈಸ್ ಇದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಚಾರಿ ಹೇಳಮ್ಮ. ಹೌದು, ನಿನ್ನೆಲ್ಲ ರೌಡಿ ಬೇಬಿ ಅಂತಾರಲ್ಲ, ಯಾಕೆ? ಅಯ್ಯೋ, ನಿಮಗೂ ಗೊತ್ತಾಗೋದಾ ಸರ್? ಅದು ಆ್ಯಕ್ಚುಲಿ ಹಂಗಲ್ಲ. ಅದರಲ್ಲಿ ತಪ್ಪೇನಿಲ್ಲ ಬಿಡು, ಸಂಕೋಚ ಪಟ್ಕೋಬೇಡ, ಕಾನ್ಫಿಡೆನ್ಸ್ ಆಗಿರಬೇಕು. ಹೆಣ್ಮಕ್ಳು ಯಾವಾಗಲೂ ಗಟ್ಟಿಯಾಗಿರಬೇಕು. ಈ ನನ್ನ ಮಗ ನಿನಗೆ ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮನ್ನ ನೋಡಿ ಏನೇನೋ ಮಾತಾಡಬೇಕು ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ತುಂಬ ಬಾಯ್ ಬಿಟ್ಟು ಮಾತಾಡಬೇಕು ಅಂದ್ಕೊಂಡಿದ್ದೆ, ಆದರೆ ತೀರಾ ಈ ಲೆವೆಲ್ಗೆ ಬಾಯ್ ಬಿಟ್ಕೊಂಡು ಇಟ್ಕೊತೀನಿ ಅಂತ. ಹುಚ್ಚು ಹುಡುಗಿ, ಅದೆಲ್ಲ ಪರವಾಗಿಲ್ಲ ಬಿಡು. ನನ್ನನ್ನು ಎಲ್ಲ ಕ್ರೇಜಿ ಅಂತಾರೆ, ನೀನು ನಂತರ ಒಂದು ಕ್ರೇಜಿ ಅಭಿಮಾನಿ. ನಿನ್ನ ಅಭಿಮಾನಕ್ಕೆ ಸೋತು ನಾನು ಇಲ್ಲಿ ಮದುವೆಗೆ ಬಂದಿದ್ದೆ. ನಿನ್ಗೆ ಒಳ್ಳೇದಾಗಲಿ. ಗಾಡ್ ಬ್ಲೆಸ್ ಯು. ಸಿ ಯು. ಬಾಯ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಒಂದು ನಿಮಿಷ. ನಿಮ್ಮನ್ನ ನಾವು ಅಷ್ಟು ಸುಲಭವಾಗಿ ಹೋಗೋದಕ್ಕೆ ಬಿಟ್ಬಿಡ್ತೀವಾ? ಬನ್ನಿ ಸರ್, ಬನ್ನಿ 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 ಬನ್ನಿ. ಈಗ ನಮ್ಮೆಲ್ರಿಗೂ ಗೊತ್ತಾಗಿದೆ ಅಮೂಲ್ಯ ನಿಮ್ಮ ಎಷ್ಟು ದೊಡ್ಡ ಅಭಿಮಾನಿ ಅಂತ. ಈ ವಿಶೇಷವಾದ ದಿನದಂದು ಈ ವಿಶೇಷವಾದ ಅಭಿಮಾನಿಗೆ ನಿಮ್ಮ ಕಡೆಯಿಂದ ಯಾವುದೇ ಉಡುಗೊರೆ ಇಲ್ವಾ? ನಿಮ್ಮ ತಲೆ. ನಾನು ಸುಮ್ಮನೆ ಹಾಗೆ ಬಂದು ಹಾಗೆ ಹೊರಟೋಗ್ತೀನಾ? ಸ್ವಲ್ಪ ಸರ್ಪ್ರೈಸ್ಗೂ ವೇಟ್ ಮಾಡಬೇಕಲ್ವಾ? ಅಪ್ಪ ವಿಲಾಸ, ಸ್ವಲ್ಪ ಉಲ್ಲಾಸ ತೋರಿಸು ಬಾಪ. ಓ ಮೈ ಗಾಡ್ ವಿಲಾಸ್ ಸರ್, ನಿಮ್ಮಂತ ಇಂಟರ್ನ್ಯಾಷನಲ್ ಸ್ಪೀಡ್ ಪೇಂಟರ್ ಇವತ್ತು ನಮ್ಮ ಜೊತೆ ಇರೋದು ನಮ್ಮ ಪುಣ್ಯ. ನೀವು ನಮ್ಮ ದೇಶದ ಹೆಮ್ಮೆ ವಿಲಾಸ್ ಸರ್. ದ ಸ್ಟೇಜ್ ಇಸ್ ಆಲ್ ಯೋರ್ಸ್.
ಪವಿತ್ರ ಕಂಗ್ರಾಟ್ಸ್ ಸರ್, ನಿಮ್ಮ ಸಮ್ಮುಖದಲ್ಲೇ ನಿಮ್ಮ ವಿಶೇಷವಾದ ಅಭಿಮಾನಿಗೆ ನಮ್ಮಿಬ್ಬರ ಕಡೆಯಿಂದ ಈ ಪ್ರೀತಿಯ ಉಡುಗೊರೆ. ಏನಮ್ಮ, ನಾನು ನಿನ್ಗೆ ಕೊಡ್ತಿರೋ ವೆಡ್ಡಿಂಗ್ ಗಿಫ್ಟ್. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್. ದಿಸ್ ರಿಯಲಿ ರಿಯಲಿ ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್. ಪುಟಾಣಿ ಹಾರ್ಟಿಗೆ ಒಂದೇ ದಿನ ಇಷ್ಟೆಲ್ಲ ಶಾಕ್ ಕೊಟ್ಟರೆ ಹೇಗೆ ತಡ್ಕೊಳ್ಳುತ್ತೆ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಸರ್.